ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪ್ರತಿ ಕುಟುಂಬವೂ ಭಾಗವಹಿಸಬೇಕು. ಡಾಕ್ಟರ್ ಮೋಹನ್ ಬಸ್ಮೆ. ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗವು ನಡೆಸುತ್ತಿರುವ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕುಟುಂಬವೂ ಸಕ್ರಿಯವಾಗಿ ಭಾಗವಹಿಸಬೇಕು. ಬಿಎಲ್ಒಗಳು ನೀಡುವ ಅರ್ಜಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಇತ್ತೀಚಿನ ಭಾವಚಿತ್ರಗಳೊಂದಿಗೆ ಭರ್ತಿ ಮಾಡಿ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಚುನಾವಣೆ ಪಟ್ಟಿಯಿಂದ ಹೆಸರು ಕೈಬಿಟ್ಟು ಹೋಗದಂತೆ ಜಾಗೃತಿ ವಹಿಸಬೇಕು ಎಂದು ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ತಿಳಿಸಿದರು. ಗೋಕಾಕ್ ತಾಲೂಕಿನ ಅಂಬೇಡ್ಕರ್ ನಗರದ ಪಟ್ಟಣದ ವಾರ್ಡ್ ನಂಬರ್ 12 ಬೂತ್ ಸಂಖ್ಯೆ 67 ಮತ್ತು 70ರಲ್ಲಿ ನೆರೆದಿದ್ದ ಕಾರ್ಯನಿರ್ವಹಿಸುತ್ತಿದ್ದ ಬಿಎಲ್ಒಗಳು ಬಳಿ ತೆರಳಿ ಮನೆ ಮನೆಗೆ ಭೇಟಿ ನೀಡಿ ತಹಸೀಲ್ದಾರ್ ಜೊತೆಯಲ್ಲಿ ಸೂಪರ್ವೈಸರ್ ಬಿಎಲ್ಒಗಳು ಗಣತಿ ಫಾರ್ಮ್ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಎಲ್ಲ ಮತದಾರ ಏನು ತಿಳ್ಕೊಬೇಕಂತಂದರೆ ತಮ್ಮ ಮನೆಗೆ ಬಂದಾಗ ಬಿಎಲ್ಒರು ದಯವಿಟ್ಟು ಅವರಿಗೆ ಸಹಕರಿಸಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಿಡ್ಕೊಂಡು ಎಲ್ಲ ಏನೇನು ದಾಖಲೆಗಳನ್ನು ಕೇಳ್ತಾರೆ ಅದನ್ನು ಕೊಡುವಂಥದ್ದಾಗಬೇಕು. ಮತ್ತು ಕೆಲವೊಬ್ರು ಹೆದರ್ತಿದ್ದಾರೆ, ಸರ್ ನಮ್ಮ ಹೆಸರಿಲ್ಲ ಡಿಲೀಟ್ ಆಗಿದೆ ಅಂತೇಳಿ. ಯಾವುದೇ ರೀತಿ ನಿಮ್ಮದು ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಬಿಎಲ್ಒರಿಗೆ ಭೇಟಿಯಾಗ್ರಿ, ಬಿಎಲ್ಒ ಸೂಪರ್ವೈಸರ್ಗೆ ಭೇಟಿಯಾಗಿ. ಅಲ್ಲಿ ಏನಾದರೂ ನಿಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಯಾವ ಹೆಸರು ಬಿಟ್ಟು ಹೋಗೋದ ರೀತಿಯಲ್ಲಿ ನಾವು ಇದನ್ನು ಈ SIR ಕಾರ್ಯವನ್ನು ಮಾಡ್ತಾಯಿದ್ದೀರಿ. ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಸರ್. ಕೆಲವೊಂದು ಕುಟುಂಬದಲ್ಲಿ 11 ಜನ ಇರ್ತಾರೆ ಸರ್, 5 ಜನ ಅಷ್ಟೇ ಫಾರ್ಮ್ ಇದೆ ಸರ್. ಉಳಿಕಿದ್ದು ಯಾವ ಸರ್? ಈ ಫಾರ್ಮ್ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ನಾವು ಆ ಥರ ಕೊಟ್ಟಿದ್ದು. ಬಟ್ ಏನಂದರೆ ಇವತ್ತು ಸಾಯಂಕಾಲವರೆಗೂ ಬರುತ್ತೆ. ನಾಳೆ ಅವರಿಗೆ ಎಲ್ಲ ಯಾರಿಗೆ ಬಂದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಅವರಿಗೆ ನಾವು ಖಂಡಿತ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ವಿದಿನ್ 2 ಡೇಸ್ ಎಲ್ಲನೂ ನಾವು 100% ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ನಮ್ಮ BLO ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ತಾಲೂಕು ಆಡಳಿತದಿಂದ ಅವ್ರಿಗೆ ಸಪೋರ್ಟ್ ಇದೆ. ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಕೊಣ್ಣೂರು ಪಟ್ಟಣಕ್ಕೆ ಬಂದಿದ್ವಿ, ನಮ್ಮ ಮುಖ್ಯಾಧಿಕಾರಿಗಳು ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತದಾರರಿಗೆ ಇಷ್ಟೇ, ಈಗಾಗಲೇ ಹೇಳಿದೆ ತಮಗೆ, ತಮ್ಮ ಮನೆಗೆ ಬಂದಾಗ ದಯವಿಟ್ಟು ಯಾರು ನಮ್ಮ ಟೀಚರ್ಸ್ ಬರ್ತಾರೆ ದಯವಿಟ್ಟು ಅವ್ರ ಗೌರವದಿಂದ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಅವರು ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ತುಂಬಿ ಕೊಡುವಂಥ ವ್ಯವಸ್ಥೆ ಬೇಗ ಆಗಲಿ. ಅದ್ರ ಜೊತೆಗೆ ಏನೇನು ದಾಖಲೆಗಳನ್ನು ಕೇಳ್ತಾರೆ, ಫೋಟೋ ಕೇಳ್ತಾರೆ, ಅದನ್ನು ಕೊಡುವಂಥದ್ದಾಗಬೇಕು. ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಒಂದು ಕಲಹ ಆಗಬಾರ್ದು. ಯಾಕಂದರೆ ಎಲ್ಲರೂ ಹೆದರ್ತಾರೆ. ಬಟ್ಟು ನಾವು ಹೇಳೋದು ಇಷ್ಟೇ, ಟೀಚರ್ಸು ಗೌರವದಿಂದ ಬಂದಿರ್ತಾರೆ, ಗೌರವಪೂರ್ವಕವಾಗಿ ಅವರನ್ನು ಏನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ, ವಾಪಸ್ ಏನು ಕೇಳ್ತಾರೆ ತೊಗೋವಂಥದ್ದು ವ್ಯವಸ್ಥೆ ಆಗಬೇಕು. ಯಾಕಂದರೆ ಮಕ್ಕಳ ನಮ್ಮದು ಶಿಕ್ಷಣದ ಮುಖ್ಯ, ಇಲ್ಲಿ ಈ ಕೆಲಸನೂ ಮುಖ್ಯ. ಶಿಕ್ಷಣಕ್ಕೆ ನಾವು ಹೊರತುಪಡಿಸಿದ ಕೆಲಸ ಮಾಡಿಸ್ತಾ ಇಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಇದನ್ನು ತಳ್ಕೋಬೇಕು, ಎಲ್ಲರೂ ತಿಳ್ಕೊಬೇಕು. ಬೆಳಗ್ಗೆ ಬಂದರೆ ಬೆಳಗ್ಗೆ, ಸಾಯಂಕಾಲ ಬಂದರೆ ಸಾಯಂಕಾಲ ದಯವಿಟ್ಟು ಎಲ್ಲ ಏನು ಫಾರ್ಮ್ಗಳನ್ನು ಕೊಡ್ತಾರೆ ವಾಪಸ್ ಬೇಗ ಕೊಡುವಂಥದ್ದಾಗಬೇಕು ಸರ್. ಅದೇ ರೀತಿ ಬೇಲೋ ಕೊಡ್ತಾರೆ, ಏನೋ ತೊಂದರೆ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇವಾಗೆಲ್ಲ ಸೂಪರ್ವೈಸರ್ ನಿಮ್ಮ 12 ಜನ ಹೆಂಗೆ ರಿಸೀವ್ ಕೊಟ್ಟು ಸರ್, ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೊಡಿ ಸರ್. ನಂಬರ್ ಎಷ್ಟು ಸರ್? 12000 ಇದು ಬಂತು. ಓಕೆ. ಓ ಹಿಂಗಂದ್ರೆ ಇದು ತಾಂತನಾಗೆ ಬರುತ್ತೆ ಅಂತ. ಈಗ ಮಾಡತ್ರಿ ಮಾತಾಡಿ ವಾಪಸ್ ಇಲ್ಲ, ಮಾಹಿತಿ ಹೇಳಿ ಫಸ್ಟು, ಮತ್ತೆ ಅಲ್ಲಿ ಫೋಟೋ ಸಿಗಬೇಕಲ್ಲ ಸರ್. ಹಾಂ ಸರ್, ಹೋದ್ರೆ ಸರ್ ಲೈವ್ ಕೊಡ್ತು ಆತ ಸರ್. ಸ್ಕ್ಯಾನ್ ಮಾಡಿದ್ರೆ ಸರ್ ಅದು ಹೋಗ್ತಾರೆ ಸರ್. ಬ್ಯಾಗ್ ಏನು ಹೊಟ್ಟಿಸ್ರಿ ಸ್ಕ್ಯಾನೇ ಪಟ್ಕೊಂಡ್ಬಿಡ ಹಂಗೆ ಮಾಡಲ್ಲ. ಕೆಲವರು ಇರ್ತಾರೆ, ಕೆಲವರು ಇರಲ್ಲ. ಇಲ್ಲವ್ರಿಗೆ ಏನು ಮಾಡಿ, ಇಲ್ಲವ್ರಿಗೆ ಫೋಟೋ ಕೊಡೋರಿಗೆ ನೆಕ್ಸ್ಟ್ ಅವ್ರಿಗೆ ತಂದು ಕೊಡೋಕ್ಕೆ ನಿಯರ್ ಬೈ ಸ್ಕೂಲಿಗೆ ಎಷ್ಟು ಮಾಡಿದ್ರು ಸರ್? ಒಂದು 2 ಮಾಡಿದ್ವಿ ಸರ್. ಹೆಂಗೆ ಪ್ರವೇಶ ಆಗುತ್ತೆ? ಹಾಂ ಸರ್, ಮಾಡ್ತೀವಿ ಸರ್. ಪ್ರತಿ ದಿವಸ ಏನು ಮಾಡ್ತೀರಿ? ನಾವು ಇವತ್ತು 8 ಗಂಟೆಗೆ ಬಂದ್ವಿ ಸರ್. ಕೆಲಸ ಮಾಡ್ಬೇಕನ್ನೋದು ಮಾಡ್ತಾರೆ ಸರ್. ಪ್ರತಿ ದಿವಸ ಎಷ್ಟಾಗ್ತದೆ ಸರ್? ನಿನ್ನೆ ರಿಲೇಟಿವ್ ಬರಲ್ಲ ಸರ್, ಅಲ್ಲಿ ಮೇಲೇನೂ ಅವ್ರದ್ದೇ ಹೆಸರಿರುತ್ತೆ. ಈಗ ಸದ್ಯ ಇರೋದು ಅವ್ರದ್ದೇ ಹೆಸರಿರುತ್ತೆ. ಆದರೆ ಅವ್ರು ರಿಲೇಟಿವ್ ಕೇಳ್ತಿದೆ ಸರ್. ರಿಲೇಟಿವ್ ಅಲ್ಲಿ ಆಪ್ಷನ್ನೇ ಇಲ್ಲ. ಈಗ ಒಬ್ಬರು ಸಾವಕ್ಕ ಗಸ್ತಿ ಅಂತಿದ್ರೆ ಸರ್, ಅಲ್ಲಿ ಹಸ್ಬೆಂಡ್ ಹೆಸರು ಬರುತ್ತೆ ಮೇಡಮ್. ಅವ್ರು 212 ಇದ್ದಾರೆ, ಈಗೂ ಇದ್ದಾರೆ. ಅವ್ರು ಹಾಕಿದಾಗ ಸರ್ ರಿಲೇಟಿವ್ ಕೇಳಿದ್ರೆ ಏನಾಗ್ಬೇಕು? ಅಲ್ಲಿ ಫಾದರ್ ಮದರ್, ಗ್ರ್ಯಾಂಡ್ ಮದರ್ ಅಷ್ಟೇ ಇದೆ ಸರ್ ಆಪ್ಷನ್. ಹಸ್ಬೆಂಡ್ ಇಲ್ಲ. ಫಾದರ್ ಅವರು 200 ಹಾಗಾಗಿ ಒಂದು 60 ಆಯಿತು. ಮೊನ್ನೆ ಒಂದು 50 ಆಯಿತು. ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಬಂದೆ. ಒಂದು 5 ಡೇಸ್ ನಾನು ಹೇಳಿದ್ದೀನಿ ರೀ. ಅಬೌವ್ 50 ಆದ್ರೆ ಏನಾಗುತ್ತೆ ನಿಮ್ಮದು ಒಂದು ತಿಂಗಳದ್ದು ಏನು ಕವರೇಜ್ ಇಲ್ಲ. ಟೋಟಲ್ 750 ಇದೆ ಸರ್ ಕವರೇಜ್. ಮೊದಲು ನೀವು 5 ಡೇಸ್ ಮುಗಿಸ್ಬಿಡ್ರಿ ಡಿಸ್ಟ್ರಿಬ್ಯೂಷನ್. ಇದನ್ನು ಅದಕ್ಕೆ ಸರ್ ಬೆಳಗ್ಗೆನೇ ಬಂದು ಬರ್ತಾರೆ. ಯಾರು ಕೊಡ್ತಾರಲ್ಲ ನಮ್ಮ ಇವರು ರಮೇಶ್ ದೊಡ್ಡಮನೆ ಇದ್ದಾರೆ ಸರ್. ಇವರು ಇದ್ದಾರೆ, ಭಾಳ ಹೆಲ್ಪ್ ಮಾಡ್ತಾರೆ ಸರ್.
ತಾಕತ್ತೆ ಅವ್ರಿಲ್ಲ ಅಂದ್ರೆ ಕೆಲಸನೇ ಆಗ್ತಿರ್ಲಿಲ್ಲ. ನನಗೆ ಏರ್ ಇದೆ ಫಸ್ಟ್ ಪರಿಚಯ ನಾ ಇಲ್ಲಿ 10 ವರ್ಷ 500 ಬಂದವ್ರಿ, 500 ನಂತರ ಬಂದಿಲ್ಲ. ಎಲ್ಲ ಕಡೆನೂ ಬಂದಿಲ್ಲ, ಇಲ್ಲಿ ಎಟ್ಟ ಅಲ್ರಿ ಎಲ್ಲ ಕಡೆನೂ ಬಂದಿಲ್ಲ. ಈಗ ಬರ್ತಾವ್ರಿ ಇರದ ಹಂಗೆ ನಿಮಗೆ ಯಾರನ್ನೂ ಬಿಟ್ಟು ಹೋಗ್ಬಾರ್ದು ಅಂತೇಳಿ ಇದನ್ನ ಮಾಡತ್ತೀವಿ ನಾವು. ನಿಮ್ದು ಯಾವ್ದು ರಿಲೇಟಿವ್ ಆಗಂಗಿಲ್ಲ. ಇಲ್ಲ ಸರ್ ಕುಡಿ ಓಕೆ ಬರ್ರಿ ಸರ್. ಮೊನ್ನೆ ಸರಿ ಓಟ್ ಹಾಕಿರಿ ನೀವು? ಹಾಕಿದಿರಿ ಮೊದ್ಲೇನವ್ರಿ ಹಿಡ್ಕೊಡ್ರಿ ಸ್ವಲ್ಪ ತಗೋತಾರ ನೀವು. ಹಿಂಗ ಇಡ್ರಿ ಅಜ್ಜಿ, ಹಿಂಗ ಇಡ್ರಿ. ಈ ಕಡೆ ನೋಡ ಈ ಕಡೆ ನೋಡಿ ಸಿಗೋ, ಈ ಕಡೆ ಇತ್ತು ಅಲ್ಲಿ ನೋಡಿ ಈಗ ಡಿಸ್ಟ್ರಿಬ್ಯೂಷನ್ ಫಾಸ್ಟ್ ಟೈಮ್ ಮಾಡ್ಕೊಂತ ಹೋಗ್ರಿ. ಅವ್ರು ತುಂಬ್ತಾರ, ಸಾಯಂಕಾಲ ಫಂಕ್ಷನ್ ಮಾಡ್ಕೊಂತಾರ್ರಿ. ನಾಳೆ ಏನೈತಿ ಸ್ವಲ್ಪ ಡಿಜಿಟೈಸ್ ಮಾಡಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇದು ಕೊಟ್ಟರೆ ಇಮಿಡಿಯೇಟ್ ಅಲ್ಲೇ ಮಾಡ್ಬಿಡ್ತೀನಿ ಸರ್, ಸಮಸ್ಯೆ ಇಲ್ಲ. ಈಗ ನಾನು ಡಿಸ್ಟ್ರಿಬ್ಯೂಷನ್ ನಾಳೆ ತನಕ ಮುಗಿಸ್ರಿ 100%. ಹೆಂಗೈತೆ ಹಂಗೆ ಗೊತ್ತಿಟ್ಟಂಗೆ ಹಾಕೋರಿ. ಯಾಕೆಂದ್ರೆ ಅಕ್ಷರ ಗುಂಡು 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 ಅವ್ರಿ. ಇಲ್ಲ ಸರ್, ಅವ್ರದ್ದು ಜಾಗದ 3 ಜನದ ನಮ್ಮ ವಾರ್ಡದ ಬೇರೆ ಮಕ್ಕಳಿಗೆ ಡಿಲೇಟ್ ಆಗಿದ್ದು ಇನ್ನೂ ಬಂದಿಲ್ಲ ಅಜ್ಜ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಹಿರೇಮಠ, ಮತಗಟ್ಟೆಯ ಮೇಲ್ವಿಚಾರಕರಾದ ರಮೇಶ್ ಭವಾನೆ, ಮಹಾದೇವ್ ಹೊರಟ್ಟಿ, ಬೂತ್ ಮಟ್ಟದ ಮತಗಟ್ಟೆ ಅಧಿಕಾರಿಗಳಾದ ಎಂ ಮುಕುಂದ, ಸಂಗೀತಾ ಲಮಾಣಿ, ಮುಖಂಡರಾದ ಶೇಖರ್ ಕೊಣ್ಣೂರ್ ಸೇರಿದಂತೆ ವಾರ್ಡ್ನ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.